ನಿನ್ನಿನ ದಿವಸ ಸುಪ್ರೀಂ ಕೋರ್ಟ್ ವಿಜಯಪುರದ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಸುಮಾರು 3 ವರ್ಷಗಳಿಂದ ಬೇರೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸಿನಿಂದ ನಮ್ಮ ಬಿಜಾಪುರದ ವಿಮಾನ ನಿಲ್ದಾಣದ ಕೇಸ್ ನಿರ್ಣಯ ಆಗೋದು ಭಾಳ ತಡ ಆಯಿತು. ಆ ಕೇಸ್ ಡಿಸೈಡ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು, ಬೃಹತ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳು ಆದಂಥ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಅನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ಥರ ಅವರು ಈ ಕೆಲಸವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಜಿಲ್ಲೆಯ ಜನತೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವು ಪ್ರಕ್ರಿಯೆಗಳದಾವು. ಹಸಿರು ಮಂಡಳಿ ಏನಿದೆ, ಆ ಮಂಡಳಿಯವರು ಪರ್ಮಿಷನ್ ಕೊಟ್ಟರೆ ಇನ್ನು 3 ತಿಂಗಳುಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆದರೆ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸೆಂಟ್ರಲ್ ಪ್ಲೇಸ್ ಆದಂಥ ಬಿಜಾಪುರದಿಂದ ವಾಣಿಜ್ಯ ಕೆಲಸಗಳಿಗಾಗಿ ಮತ್ತು ಪ್ರವಾಸಿ ಕೆಲಸಗಳಿಗಾಗಿ ಈ ನಿಲ್ದಾಣ ಭಾಳ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಇದರಿಂದ ಪರದೇಶದಿಂದ ಬರೋಂಥ ಪ್ರವಾಸಿಗರು ಸಹಿತ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾರೆ. ಇದು ಒಂದು ಸೆಂಟ್ರಲ್ ಪ್ಲೇಸ್ ಇದೆ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ ವಿಮಾನ ನಿಲ್ದಾಣ ಉಳಿದ ವಿಮಾನ ನಿಲ್ದಾಣ ಥರ ಅಲ್ಲ. ಸರೌಂಡಿಂಗ್ 200 ಕಿಲೋಮೀಟರ್ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರಗಳು ಬರ್ತಾವೆ ಇಲ್ಲಿ. ಅದರಿಂದ ಈ ವಿಮಾನ ನಿಲ್ದಾಣ ಎಂ ಬಿ ಪಾಟೀಲ್ ಸಾಹೇಬ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರು ಯಾವ ಥರ ನೀರಾವರಿ ಖಾತೆಯನ್ನು ಮಾಡಿ ನಿರ್ವಹಿಸಿ ಇವತ್ತು ಭಗೀರಥ, ಆಧುನಿಕ ಭಗೀರಥ ಅಂತ ಏನೋ ಒಂದು ಬಿರುದು ತಗೊಳ್ಳೋಷ್ಟು ಕೆಲಸ ಮಾಡಿದ್ದಾರೆ. ಅದೇ ಥರ ಅವ್ರದ್ದು ಹೆಂಗೆ ಹೆಸರು ಸ್ಥಿರಸ್ಥಾಯಿಯಾಗಿದೆ, ಇದು ಸಹಿತ ವಿಮಾನ ನಿಲ್ದಾಣ ಆಗಿದ್ದರಿಂದ ಬಿಜಾಪುರ ಜಿಲ್ಲೆಯ ಜನಮಾನಸದಲ್ಲಿ ಇದು ಚಿರಸ್ಥಾಯಿಯಾಗಿರ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಒಂದು ವಿಮಾನ ನಿಲ್ದಾಣ ಬರೋದರಿಂದ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗ್ಬೋದು, ಕೃಷಿ ಅಭಿವೃದ್ಧಿ ಆಗ್ಬೋದು, ಪ್ರವಾಸ ಅಭಿವೃದ್ಧಿ ಆಗ್ಬೋದು. ಈಗ ನಾವು ಕೆಲವು ದೇಶಗಳು, ನಾನು ಒಂದು ಜರ್ಮನಿ ಮತ್ತು ಯುರೋಪ, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್ ಒಂದು 5-6 ದೇಶಗಳು ನಾನು ತಿರುಗಾಡಿದೆ ಕಳೆದ ವರ್ಷ. ಕೆಲವು ದೇಶದಾಗ ಯಾವುದೂ ವ್ಯವಹಾರನೇ ಇಲ್ಲ, ಅಲ್ಲಿ ಬರೀ ಪ್ರವಾಸೋದ್ಯಮದಿಂದನೇ ಅವರು ಇವತ್ತು ಇಷ್ಟು ಶ್ರೀಮಂತರದ. ನಮ್ಮಲ್ಲಿ ಅವ್ರಿಗಿಂತಲೂ ಹೆಚ್ಚಿನ ಸ್ಮಾರಕಗಳು, ಹೆಚ್ಚಿನ ಪ್ರವಾಸಿ ತಾಣಗಳಿದಾವೆ ಇಲ್ಲಿ. ಆದರೂ ಒಂದು ಸೌಲಭ್ಯ ಇರಲಾರ್ದಕ್ಕೆ ಅದು ಪ್ರವಾಸೋದ್ಯಮದಲ್ಲಿ ನಮ್ಮ ದೇಶ ಹಿಂದೆ ಬಿದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ ಇವೆಲ್ಲ ಹಿಂದೆ ಬಿದ್ದಿದ್ದಾವೆ. ಇದರಿಂದ ಇವತ್ತು ದೊಡ್ಡ ಅನುಕೂಲ ಆಗಿ ದೇಶದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ನಿಲ್ದಾಣ ಇವತ್ತೇನು ನಿರ್ಮಾಣ ಆಗಿದೆ, ಈ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣದ ಒಂದು ಲೆವೆಲ್ದಲ್ಲಿ ಇದು ನಿರ್ಮಾಣ ಆಗಿದೆ. ಇದು ಸಣ್ಣ ವಿಮಾನ ನಿಲ್ದಾಣ ಅಲ್ಲ, ಭಾಳ ದೊಡ್ಡ ವಿಮಾನ ನಿಲ್ದಾಣ. ಮೊದಲ BJP ಸರ್ಕಾರ ಇದ್ದಾಗ ಶ್ರೀ ಅಪ್ಪು ಪುಟ್ಟಣಶೆಟ್ಟಿಯವರು ಇಲ್ಲಿ ಮಂತ್ರಿ ಇದ್ದಾಗ ಈ ವಿಮಾನ ನಿಲ್ದಾಣಕ್ಕೆ ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅದಕ್ಕೆ ಯಡಿಯೂರಪ್ಪನವ್ರು ಭೂಮಿ ಪೂಜೆನೂ ಮಾಡಿದ್ರು. ಆ ನಂತರ ಕಾರಜೋಳವ್ರು ಬಂದು ಅವರು ಪೀಳುಗುಡಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದ ಇದಕ್ಕೆ ಅವರು ಸೇವೆ ಸಲ್ಲಿಸಿ ಅವರು ಒಂದು ಲೆವೆಲಿಗೆ ತಂದು ನಿಲ್ಲಿಸಿದ್ರು. ಇದಕ್ಕೆ ಜಿಗಜಿನಿಗೆ ಅವ್ರದ್ದು ಇದಕ್ಕೆ ಸಹಕಾರ ಇದೆ. ನಾವು ಅವ್ರ ಸಹಕಾರನೂ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಆದರೆ ಒಂದು ಲೆವೆಲಿಗೆ ಬಂದು ಇದು ನಿಂತಿತ್ತು. ಇದೇನಪ್ಪ, ಇದು ರದ್ದು ಆಗ್ತದೆ ಅನ್ನೋ ಪರಿಸ್ಥಿತಿ ಬಂದಿತ್ತು. ಈ ವಿಮಾನ ನಿಲ್ದಾಣನೇ ರದ್ದು ಆಗ್ತದೆ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನು ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ಈ ಲೆವೆಲಿಗೆ ತಂದು ಇವತ್ತು ಆಗಲಾರ್ದಂಥ ಒಂದು ಐತಿಹಾಸಿಕ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಇದಕ್ಕೆ ಟೋಟಲ್ 614 ಕೋಟಿ ಮೇಲೆ ಚಿಲ್ಲರೆ ಇದು ಖರ್ಚಾಗಿದೆ. ಒಂದು ಬೃಹತ್ ವಿಮಾನ ನಿಲ್ದಾಣ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಒಳ್ಳೆಯ ಒಂದು ಏನಂದ್ರೆ,
ಇವರು ಬೃಹತ್ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದನೂ ಇದು ದೊಡ್ಡ ಅನುಕೂಲ ಆಯ್ತು ನಮಗೆ. ಯಾಕಂದರೆ ಇದು ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಕೆಳಗಡೆ ಬರ್ತದೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದು. ಇನ್ನೇನು ಇದು ಪರಿಸರ ಇಲಾಖೆದೊಂದು ಪರಿಸರದವರು ಒಂದು ಪರ್ಮಿಷನ್ ಕೊಟ್ಟರೆ ಇದು ಕೇವಲ 3 ತಿಂಗಳಲ್ಲಿ ಇದು ಒಂದು ವಿಮಾನ ನಿಲ್ದಾಣದ ಸೌಲಭ್ಯ ಎಲ್ಲರಿಗೂ ಸಿಗ್ತದೆ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ಏನಾಗಿದೆ ಅಂದರೆ ಇದು ಪರಿಸರದವರು ಇದು ಕೊಡುವುದಿಲ್ಲ, ಪರಿಸರಕ್ಕೆ ಇದು ಸಿಗುವುದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ಪರಿಸರ ಖಾತೆಯಿಂದನೂ ಒಂದು ಗ್ರೀನ್ ಸಿಗ್ನಲ್ ತೊಗೊಳಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ ಅವರು ಆದಷ್ಟು ನಿನ್ನಿನ ದಿವಸ ಅವ್ರು ಹೇಳಿದ್ದಾರೆ, ನಾನು 3 ತಿಂಗಳಲ್ಲಿ ಇದು ಪರಿಸರ ಇಲಾಖೆಯಿಂದನೂ ಪರಿಸರದಿಂದನೂ ಅನುಮತಿ ತಂದು ನಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಪರಿಸರ ಇಲಾಖೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಾಗ ಎಂ ಬಿ ಪಾಟೀಲರು ಜಾಗ್ರತೆ ವಹಿಸಿ ತಾಬಡತೋಡು ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ದೇಶದ ಮಹಾನ್ ಲಾಯರ್ಗಳು ವಕೀಲರುಗಳಾದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಹಿರಿಯ ನ್ಯಾಯವಾದಿಗಳಾದ ಕಪಿಲ್ ಸಿಬಲ್, ದೇವದತ್ ಕಾಮತ್, ರಾಜ್ಯ ಸರ್ಕಾರದ ಪರ ನಿಶಾಂತ್ ಪಾಟೀಲ್ ಮತ್ತು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಇವರನ್ನು ಸಹಿತ ಇದಕ್ಕೆ ಬಳಸ್ಕೊಂಡು ಇವರಿಗೆ ಸಂಪರ್ಕ ಮಾಡಿ ಇವ್ರ ಸೇವೆಯನ್ನು ಇದಕ್ಕೆ ತಗೊಂಡು ಅವ್ರದ್ದು ಇದರಲ್ಲಿ ಬಹಳ ದೊಡ್ಡ ಸೇವೆ ಇದೆ ಆ ವಕೀಲರುಗಳದ್ದು. ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಇದಕ್ಕೆ ಫೀಡ್ಬ್ಯಾಕ್ ಮಾಡಿದ್ದು ಎಂ ಬಿ ಪಾಟೀಲರು. ಕಾನೂನಿನ ಒಂದು ಪರಿಸ್ಥಿತಿ ಯಾವ ಥರ ಅಳವಡಿಸ್ಕೋಬೇಕು, ಯಾವ ಥರ ಕಾನೂನಿಗೆ ದಾಖಲೆಗಳು ಇವ್ರಿಗೆ ಬೇಕಾದ ಕೊಡಬೇಕು. ಹಿಂದೆ ಎಂ ಬಿ ಪಾಟೀಲರು ಒಂದು ಸಾಹಸಮಯ ಕೆಲಸ ಯಾವ ಥರ ಮಾಡ್ತಾರೆ ಅಂದ್ರೆ, ಹಿಂದೆ ಕಾವೇರಿ ನದಿ ನೀರಿಂದನೂ ಒಂದು ದೊಡ್ಡ ಪ್ರಮಾಣದಲ್ಲಿ, ಕೃಷ್ಣಾ ನದಿ ನೀರಿದು ಒಂದು ದೊಡ್ಡ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ವರ್ಷಾನುಗಟ್ಟಲೆ ಕೇಸುಗಳು ನಡೆದಾಗ ಇವರು ನೀರಾವರಿ ಮಂತ್ರಿ ಇದ್ದಾಗ ಬಹಳಷ್ಟು ಶ್ರಮ ವಹಿಸಿ ಆ ಕೆಲಸಗಳನ್ನು ಆ ಅಡೆತಡೆಗಳನ್ನು ಸಹಿತ ನಿರ್ವಹಿಸಿ ಇವತ್ತು ಕೃಷ್ಣಾ ನದಿ 525 ಮೀಟರ್ ಆಗಂತ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಇದನ್ನು ಭಾಳ ದೊಡ್ಡ ಕೆಲಸ. ನಮ್ಮ ಜಿಲ್ಲೆಗೆ ಇವರು ರಾತ್ರಿ ಹಗಲ ಸತತವಾಗಿ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟಿಗೆ ಬೆನ್ನತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಈ ಸದ್ಯ ಏರ್ಪೋರ್ಟಿಗೆ ಏನು ಗಂಡಾಂತರಗಳಾಗಿದ್ದು ಅವೆಲ್ಲ ಅಡೆತಡೆಗಳನ್ನು ಎಂ ಬಿ ಪಾಟೀಲರು ನಿರ್ವಹಿಸಿದ್ದಾರೆ. ಅವೆಲ್ಲ ಅಡೆತಡೆಗಳನ್ನು ಸರಿಸಿದ್ದಾರೆ. ಇನ್ನು ಮುಂದೆ 2-3 ತಿಂಗಳಲ್ಲಿ ಇದು ಚಾಲೂ ಆಗುವ ಪರಿಸ್ಥಿತಿ ಇದೆ. ಚಾಲೂ ಆದರೆ ಈ ಜಿಲ್ಲೆಯ ಜನ ಅದಕ್ಕೂ ಸಹಕಾರ ಕೊಡಬೇಕು. ಬರೀ ನಾವು ವಿಮಾನ ನಿಲ್ದಾಣ ಆಯಿತು, ನಾವು ವಿಮಾನ ನಿಲ್ದಾಣ ನೋಡೋಕ್ಕಲ್ಲ, ವಿಮಾನ ನಿಲ್ದಾಣ ಅದರಲ್ಲಿ ಪ್ರವಾಸ ಮಾಡೋಕ್ಕೆ ಈ ಜಿಲ್ಲೆಯ ಜನ ಅದನ್ನು ಕಂಟಿನ್ಯೂ ಆಗಿ ಉಳಿದ ನಿಲ್ದಾಣಗಳ ಥರ 1 ವರ್ಷ 6 ತಿಂಗಳ 1-2 ವರ್ಷ ಹೋಗಿ ನಿಲ್ಲಬಾರ್ದು. ಅದಕ್ಕೆ ನಾವೆಲ್ಲರೂ ಇದಕ್ಕೆ ಮುತುವರ್ಜಿ ವಹಿಸಿ ಅದು ಕಂಟಿನ್ಯೂ ಆಗಂಗೆ ನಾವೆಲ್ಲ ಜಿಲ್ಲೆಯ ಜನ ಸುತ್ತಮುತ್ತ ಜನರಿಗೆ ಪ್ರಚಾರ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಅದರಲ್ಲಿ ಪ್ರವಾಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.